ನೋಡಿ ಸ್ನೇಹಿತರೆ ಎಲ್ಲಿದೆ, ಅಲ್ಲಿ ಹೋಗ್ಬೇಕು ಇವಾಗ ನಾವು. ನೀರಲ್ಲ ಇದು, ಸೆಕೆ ಇದು ಹೆಂಗೆ ಬಂದಿದೆ ನೋಡಿ. ಅಯ್ಯಪ್ಪ ಸ್ವಾಮಿ, ತುಂಬ ಕಷ್ಟ ಇದೆ ಯಾಕೆ. ಇನ್ನೊಂದು ಏನಂದರೆ ಸ್ವಲ್ಪ ಜಾರದ್ರು ಹಿಂದೆ ನೋಡಿ ಹೆಂಗೈತೆ. ನಮಃ ಶಿವ. ಸ್ನೇಹಿತರೆ ಒಳಗಡೆ ನೋಡಿ ಒಂಥರ ಸ್ನೇಹಿತರೆ ನಾನು ತಿರುವಣ್ಣಾಮಲೆಯಲ್ಲಿ ಸ್ಟೇ ಆಗಿದ್ದೆ. ಬೆಳಗ್ಗೆ ಜಾವ 4:15 ಅಲ್ಲಿಂದ ಹೊರಡ್ತಾ ಇದ್ದೀನಿ ರೂಮಿಂದ. ಸ್ನೇಹಿತರೆ ಗಿರಿ ಪ್ರದರ್ಶನ ಎಲ್ಲರೂ ಆಲ್ಮೋಸ್ಟ್ 2 ಗಂಟೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದರು. ತುಂಬ ಜನ ಇದ್ದರು ನಾನು ಹೋಗೋ ರೋಡಲ್ಲೇ, ನೀವು ನೋಡ್ಬೋದು ವಿಡಿಯೋಲ್ಲಿ. ಸ್ನೇಹಿತರೆ ಇದು ತಿರುವಣ್ಣಾಮಲೆಯಿಂದ 32 ಕಿಲೋಮೀಟ್ರ್ ದೂರದಲ್ಲಿದೆ ಈ ಪರ್ವತಮಲೆ. ನಾನು ಬೆಂಗಳೂರಿಂದ ಗಾಡಿಯಲ್ಲೇ ಹೊರಟೋಗಿದ್ದೆ. ಅಲ್ಲಿಂದ ಇವಾಗ ಬೆಳಗ್ಗೆ 4:15 ಬಿಟ್ಟಿದ್ದೀನಿ. ಯಾರೂ ಇದ್ದಿಲ್ಲ ರೋಡಲ್ಲಿ. ನೋಡಿ ಸ್ನೇಹಿತರೆ ರೋಡ್ ಹೆಂಗೆ ಖಾಲಿ ಇದೆ ಅಂತ. ಸ್ನೇಹಿತರೆ ಪಾರ್ಕಿಂಗ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸಲ್ಲೇ ಪಾರ್ಕಿಂಗ್ ಇರುತ್ತೆ. ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ, ಇಲ್ಲಿ ಹಾಕ್ಬೋದು ನೀವು. ಇದೇ ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಪರ್ ಪರ್ಸನ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬ್ಯಾಗ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ನೀವು ಈ ಗೇಟಿಂದ ಒಳಗಡೆ ಹೋಗ್ಬೋದು. ನೀವು ಇಲ್ಲಿ ಒಳಗಡೆ ಬಂದಿದ ತಕ್ಷಣ ವಿಶಾಲವಾದ ಆಂಜನೇಯ ಸ್ವಾಮಿ ಮೂರ್ತಿ ಇರುತ್ತೆ. ಫಸ್ಟು ಇಲ್ಲಿ ಮೇನು ದೇವಸ್ಥಾನ ಇದು. ಇಲ್ಲಿ ನೀವು ದರ್ಶನ ಮಾಡಿಕೊಂಡು ಇಲ್ಲಿಂದ ನಿಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ನನಗಂತೂ ಇಲ್ಲಿ ಬಂದಿದ ತಕ್ಷಣ ಒಂಥರ ಎನರ್ಜಿ ಬಂದಂಗೆ ಅನಿಸ್ತು. ಈ ಒಂದು ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ ಟ್ರೆಕ್ಕಿಂಗು. ಯಾಕಂದರೆ ಟ್ರೆಕ್ಕಿಂಗ್ ಅಂದರೆ ತುಂಬ ಡೇಂಜರಸ್ ಮತ್ತು ತುಂಬ ಕಷ್ಟವಾದ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗಬೇಕು. ನಾವೀಗ ಇಲ್ಲಿದ್ದೀರಿ, ನಾವು ಹೋಗ್ಬೇಕಾಗಿರೋ ಜಾಗ ನೋಡಿ, ನಿಮ್ಗೆ ತೋರಿಸ್ತೀನಿ ಝೂಮ್ ಮಾಡಿ. ಅಲ್ಲಿ ಕಾಣಿಸ್ತದೆ ದೂರದಲ್ಲಿ ಒಂದು ಪರ್ವತ, ಅಲ್ಲೇ ನಾವು ಹೋಗ್ಬೇಕಾಗಿರೋದು ಇವಾಗ. ಎಷ್ಟು ದೂರದಲ್ಲಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ರೇಶ್. ಪರ್ವತಮಲೆಗೆ ಆಲ್ರೆಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಿಂದೆ ನೋಡ್ಬೋದು ನೀವು. ಆ ಒಂದು ಬೆಟ್ಟಕ್ಕೆ ಇವಾಗ ಹೋಗಬೇಕು. ಸರಿಸುಮಾರಾಗಿ ಆ ಗೇಟಿಂದ ಇವಾಗ 2 ಕಿಲೋಮೀಟ್ರ್ ಬರೀ ಎಂಟ್ರೆನ್ಸ್ಗೆ ಇರುತ್ತೆ, ಟ್ರೆಕ್ಕಿಂಗ್ ಎಂಟ್ರೆನ್ಸ್ಗೆ. ಇಲ್ಲಂತೂ ಗಾಡಿ ಬಿಟ್ಟಿಲ್ಲ. ನಾನೇ ಅಂದ್ಕೊಂಡಿದ್ದೆ ಗಾಡಿ ಬಿಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಗಾಡಿ ಬಿಟ್ಟಿಲ್ಲ. ಆದರೂ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀರಿ. ಆದರೆ ಒಂದು ಶೇರ್ ಆಟೋ ಕೂಡ ಹೋಯ್ತು, ಇಲ್ಲವ್ರು ಕರ್ಕೊಂಬಂದು ಬಿಡ್ತಾರೆ, ಇಲ್ಲ ನೀವು ನಡ್ಕೊಂಡು ಕೂಡ ಬರ್ಬೋದು. ಇದು ತಮಿಳ್ನಾಡಲ್ಲೇ ಮೋಸ್ಟ್ ಡೇಂಜರಸ್ ಇದು ಬೆಟ್ಟ. ಯಾಕಂದರೆ ಅಷ್ಟು ಡೇಂಜರಸ್ ಇರುತ್ತೆ. ಎಕ್ಕಕ್ಕೆ ಹೆಂಗಿದೆ ಏನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇದು ತಮಿಳ್ನಾಡಿನ ಹರಿಯರ್ ಫೋರ್ಟ್ ಅಂತ ಏನೋ ಹೇಳ್ತಾರೆ ಸ್ನೇಹಿತರೆ. ತುಂಬ ಡೇಂಜರಸ್ ಫೋರ್ಟ್ ಅಂತಾರೆ. ಇದು ಮೇನ್ ಬಂದ್ಬಿಟ್ಟು ಏನಿದು ಪರ್ವತ ಅಂದರೆ ಆಂಜನೇಯ ಸ್ವಾಮಿ ಸಂಜೀವಿನಿ ಎತ್ಕೊಂಡು ಹೋಗೋ ಒಂದು ಭಾಗ ಇಲ್ಲಿ ಬಿತ್ತಿರೋದು. ತುಂಬ ಗಿಡಮೂಲಿಕೆಗಳು ಇದೆ ಮೇಲೆ, ಎಲ್ಲ ಥರ ಕಾಯಿಲೆಗಳು ವಾಸಿ ಮಾಡೋದು ಅಂತ ಹೇಳ್ತಾರೆ. ಬನ್ನಿ ಹೋಗಿ ನೋಡೋಣ ಮೇಲೆ ಹೆಂಗಿರುತ್ತೆ ಏನು ಅಂತ ಸ್ನೇಹಿತರೆ. ಫಸ್ಟು ನಾನು ಹಿಂದೆ ನೋಡ್ಬೋದು, ಇವಾಗ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಬಂದಿದೆ ನೋಡಿ ಸ್ನೇಹಿತರೆ. ಈ ಒಂದು ದೇವಸ್ಥಾನ ಸಿಕ್ಕಿದೆ ಇವಾಗ. ಈ ಒಂದು ದೇವಸ್ಥಾನ ನೋಡಿಕೊಂಡು ಇವಾಗ ಮೇಲೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಬೆಟ್ಟ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಿಮಗೆ ಇಲ್ಲಿ ಶಿವದೊಂದು ದೇವಸ್ಥಾನ ಕಾಣಿಸುತ್ತೆ. ನಾವಿದು ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು. ಬನ್ನಿ ಸ್ನೇಹಿತರೆ ಹೋಗೋಣ. ಮೇನ್ ಇದು ಬೆಟ್ಟಕ್ಕೆ ಇವಾಗ ಈ ಮೆಟ್ಲು ಸ್ಟಾರ್ಟ್ ಆಗಿದೆ. ಸುಮಾರು ಇದು ಒಂದು 1300 ಮೆಟ್ಲು ಇರುತ್ತೆ. ಆಮೇಲೆ ನಾರ್ಮಲ್ ದಾರಿ ನಿಮ್ಗೆ ಸಿಗುತ್ತೆ. ಈ ಮೆಟ್ಲು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಅದಕ್ಕಿಂತ ಸ್ವಲ್ಪ ಕಷ್ಟ ಆಗುತ್ತೆ ಆ ದಾರಿನೂ. ಫಸ್ಟು ಈ ಮೆಟ್ಲು ಮುಗಿಸ್ಕೊಂಡೇ ನೀವು ದಾರಿ ಮುಂದೆ ಒರೆಸ್ಬೇಕು ಸ್ನೇಹಿತರೆ. ಬನ್ನಿ ಬೆಟ್ಟ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಎಲ್ಲಿದೆ ಅಲ್ಲಿ ಹೋಗ್ಬೇಕು ಇವಾಗ ನಾವು. ಬನ್ನಿ ಹೋಗೋಣ. ನೀವು ಖಂಡಿತ ಹೋಗುವಾಗ ನಿಮ್ಮ ಬ್ಯಾಗ್ಗಳು ಹುಷಾರಾಗಿ ಇಟ್ಕೊಳ್ಳಿ. ಕೋತಿಗಳಂತೂ ತುಂಬ ಅಟ್ಯಾಕ್ ಮಾಡ್ತಾಯಿತ್ತು. ನಾನು ಹೋಗೋ ಮುಂಚೆನೇ 2-3 ಬ್ಯಾಗ್ ಕಿತ್ಕೊಂಡು ಎಲ್ಲ ಸಾಮಾನುಗಳೆಲ್ಲ ಬಿಸಾಕಿ ಇದು ಮಾಡಿತ್ತು. ನೀವು ಹೋದಾಗ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೂ ಮೆಟ್ಲು ಬಂತು ಸ್ನೇಹಿತರೆ. ನೀವು ನೋಡ್ಬೋದು ಎಷ್ಟು ಮೆಟ್ಲು ಎಕ್ಕಿದ್ದೀನಿ ನಾನು ಅಂತ. 1263 ಮೆಟ್ಲು. ಇವಾಗ ಈ ಥರ ಒಂದು ಸ್ಟಾರ್ಟ್ ಆಗಿದೆ. ಇದು ಅದಕ್ಕಿಂತ ಕಷ್ಟ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಹೆಂಗಿದೆ ಅಂತ ರೋಡು. ಇಲ್ಲಿ ಮಾರ್ಕಿಂಗ್ ಕೂಡ ಹಾಕಿದ್ದಾರೆ. ಸ್ವಲ್ಪ ಈಸಿ ಇತ್ತು, ಇವಾಗ ಅದಕ್ಕಿಂತ ಇವಾಗ ಕಷ್ಟ ಇದ್ದಂಗೆ ಐತೆ. ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ಬನ್ನಿ. ನಂಗೆ ದಾರಿ ಗೊತ್ತಾಗಲ್ಲ ಅಂದ್ಬಿಟ್ಟು ನಾಯಿ ನನಗೆ ದಾರಿ ತೋರಿಸ್ತಾ ಇದೆ. ಆದರೆ ಇಲ್ಲಿ ಮಾರ್ಕಿಂಗ್ ಎಲ್ಲ ಹಾಕಿದ್ದಾರೆ. ಆದರೂ ನಾಯಿ ನೋಡಿ ಹೆಂಗೆ ನಂಗೆ ದಾರಿ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ವಿಡಿಯೋ. ಹಿಂದೆ ತಿರುಗಿ ನೋಡ್ತಾ ಇದೆ ನಾನು ಬರ್ತಾ ಇದ್ದೀನೋ ಇಲ್ಲ ಅಂದ್ಬಿಟ್ಟು. ಹಿಂಗೆ ಹೋಗ್ಬೇಕು ಅಂತ ಅದು ಮೈಂಡ್ಗೆ ಹೇಳ್ದಂಗೆ ನನಗೆ ಅನಿಸ್ತು. ತಿರ್ಗಿ ಅದ್ರ ಜೊತೆನೇ ತುಂಬ ದೂರ ಹೋದೆ ಸ್ನೇಹಿತರೆ ನಾನು. ನೋಡಿ ಸ್ನೇಹಿತರೆ ನಮ್ಮ ಫೇಸ್ ಹೆಂಗಾಗಿದೆ ಅಂತ. ನೀರಲ್ಲ ಇದು, ಸೆಕೆ ಇದು ಹೆಂಗೆ ಬಂದಿದೆ ನೋಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನನಗಂತೂ ತುಂಬ ಅಂದರೆ ತುಂಬ ಶಾಕ್ ಆಯಿತು. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅವರು ಎಕ್ಕೊಂಡು ಬರ್ತಾಯಿದ್ರು. ಈ ಹುಡುಗ ಪಾಪ ನಾನು ಕೆಳಗಡೆಯಿಂದ ನೋಡ್ತಾ ಇದ್ದೀನಿ, ಆರಾಮಾಗಿ ನಡ್ಕೊಂಬರ್ತಾ ಇದ್ದೀನಿ, ಯಾವುದೇ ತೊಂದರೆ ಇಲ್ದಿರ. ಯಾಕಂದರೆ ಇದು ತುಂಬ ಅಂದರೆ ತುಂಬ ಕಷ್ಟವಾದ ಟ್ರೆಕ್ಕಿಂಗು. ಚಿಕ್ಕ ಮಕ್ಕಳು ಈಸಿಯಾಗಿ ಮಾಡ್ತಾ ಇದ್ದಾರೆ. ಅದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ಇಲ್ಲಿಂದ ನೀವು ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ. ಇಲ್ಲೇ ನೀವು ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ಯಾಕಂದರೆ ಫುಲ್ಲು ಜಾರ್ತದೆ ಬೆಟ್ಟ, ಹಂಗಿರುತ್ತೆ ಈ ಒಂದು ಇವಾಗ ಎಕ್ಕೋ ಪೊಸಿಷನ್ನು. ತುಂಬ ಅಂದರೆ ತುಂಬ ಕಷ್ಟ ಸ್ನೇಹಿತರೆ. ಇಲ್ಲಿಂದ ಇನ್ನು ಫುಲ್ ಕಷ್ಟನೇ ಇರುತ್ತೆ ನಿಮಗೆ. ಇಲ್ಲಿಂದ ಕಂಬಿಗಳ ಮೇಲೆಯಿಂದ ಎಕ್ಕಬೇಕು. ಬನ್ನಿ ನಿಮ್ಮ ಮುಂದೆ ತೋರಿಸ್ತೀನಿ ಹೆಂಗೇನು ಅಂತ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಕೋತಿಗಳು ಬ್ಯಾಗ್ ಎಲ್ಲ ಕಿತ್ಕೊಂಡು ಬ್ಯಾಗಲ್ಲಿರೋದೆಲ್ಲ ತಿಂತಾ ಇರೋದು. ನಮ್ಮ ಬರೋ ಮುಂಚೆನೇ 2-3 ಬ್ಯಾಗ್ ಕಿತ್ಕೊಂಡು ಆಲ್ರೆಡಿ ಎಲ್ಲ ಅದರಲ್ಲಿರೋ ಐಟಮ್ ಎಲ್ಲ ಎತ್ಕೊಂಡು ತಿಂತಾ ಇದೆ ಸ್ನೇಹಿತರೆ. ಇಲ್ಲಿ ಬಂದಿದ್ದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಶಿವಲಿಂಗ ಮೇಲೆ ಆಂಜನೇಯ ಸ್ವಾಮಿ ಕೂತ್ಕೊಂಡಿತ್ತು. ಇದು ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ನೀವು ನೋಡಿ ಸ್ನೇಹಿತರೆ ಹೆಂಗಿದೆ ಏನು ಅಂತ. ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು, ಮತ್ತೆ ವಿಡಿಯೋ ಮಾಡಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿ ಕೂತ್ಕೊಂಡಿತ್ತು ಸ್ನೇಹಿತರೆ. ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ಜಾಗ ಅಂತೂ ನಿಮಗೆ ಫುಲ್ಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಹೆಂಗಿರುತ್ತೆ ಏನು ಅಂತ. ಯಾಕಂದರೆ ನಿಮಗೂ ಒಂದು ಬಂದಾಗ ಒಂದು ಐಡಿಯಾ ಇರುತ್ತೆ ಹೆಂಗಿರುತ್ತೆ ಏನು ಅಂತ. ಬರ್ದಿರೋರು ಈ ವಿಡಿಯೋ ನೋಡ್ಕೊಳ್ಳಿ, ಬರೋರು ಖಂಡಿತ ನೋಡ್ಕೊಳ್ಳಿ ಹೆಂಗಿರುತ್ತೆ ಏನು ಅಂತ. ನಿಮ್ಮ ಕೈಯಲ್ಲಾದರೆ ಬಂದು ಖಂಡಿತ ದರ್ಶನ ಮಾಡಿ ಸ್ನೇಹಿತರೆ. ಇನ್ನೊಂದು ಇಲ್ಲಿ ಶಿವ ಡ್ರಾಯಿಂಗ್ ಮಾಡಿದರು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಹಿಂದೆ ಏನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಅರ್ಕೆ ಹೊತ್ಕೊಂಡು ಇಲ್ಲೆಲ್ಲ ಕಟ್ಬಿಟ್ಟು ಹೋಗಿರೋದು. ನಾನಂತೂ ನೋಡಿ ಶಾಕ್ ಆಗಿಬಿಟ್ಟೆ. ಯಾಕಂದರೆ ಅಷ್ಟು ತುಂಬ ಅರ್ಕೆಗಳಿತ್ತು ಸ್ನೇಹಿತರೆ. ಇಲ್ಲಿ ಬರೋರೆಲ್ಲ ತುಂಬ 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 ನಂಬ್ಕೊಂಡು ಬರ್ತಾರೆ ಇಲ್ಲಿಂದ ಮಹಾದೇವನ ಆಶೀರ್ವಾದ ತೊಗೊಳಕ್ಕೆ. ಇಲ್ಲಿ ಫುಲ್ಲು ಇವಾಗ ಏನಿದು ನೋಡ್ತಾ ಇದ್ದೀರಾ, ಇಲ್ಲಿಂದ ಫುಲ್ಲು ಕಂಬಿಗಳಿಂದನೇ ಎಕ್ಕೊಂಡು ನಾವು ಮೇಲೆ ಹೋಗ್ಬೇಕು. ಯಾವುದೇ ಥರ ಸ್ಟೆಪ್ಸ್ ಇಲ್ಲಿ ಇಲ್ಲ, ಆ ಕಾಲದಲ್ಲಿ ಮಾಡಿರೋದೇ ಎಲ್ಲ. ಇದು ಕಂಬಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಎಕ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಅಯ್ಯಪ್ಪ ಸ್ವಾಮಿ, ಹೆಂಗಿದೆ ನೋಡಿ ಸ್ನೇಹಿತರೆ ಎಕ್ಕಕ್ಕೆ. ಅಯ್ಯಪ್ಪ ಸ್ವಾಮಿ, ತುಂಬ ಕಷ್ಟ ಇದೆ ಎಕ್ಕಕ್ಕೆ. ಅಯ್ಯೋ, ತುಂಬ ಕಷ್ಟ ಆಯ್ತು ಸ್ನೇಹಿತರೆ. ಹರಿಯರ್ ಫೋರ್ಟ್ಗಿಂತ ಕಷ್ಟ ಐತೆ. ಅಪ್ಪ ಸ್ವಾಮಿ, ಇನ್ನು ಮುಂದೆ ನೋಡಿ ಹೆಂಗಿದೆ. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನೊಂದು ಏನಂದರೆ ಸ್ವಲ್ಪ ಜಾರದ್ರು ಹಿಂದೆ ನೋಡಿ ಹೆಂಗೈತೆ. ಸ್ಟೆಪ್ಸ್ ಥರ ಮಾಡವ್ರೆ, ಆದರೂ ಸೇಮ್ ಹರಿಯರ್ ಫೋಟೋಲ್ಲಿ ಹೆಂಗೆ ಮಾಡಿದ್ರೆ ಕಾನ್ಸೆಪ್ಟ್ ಹಂಗೆ ಇದೆ. ಯಾರು ಮಾಡಿದ್ರೆ ಗೊತ್ತಿಲ್ಲ. ಸ್ವಾಮಿ, ಹೆಂಗೆ ಅನಿಸ್ತಾ ಇದೆ ಸ್ನೇಹಿತರೆ ನಿಮ್ಗೆ ನೋಡ್ತಾ ಇದ್ರೆ. ಬಸ್ ನಮ ಶಿವ. ತುಂಬ ಅಂದರೆ ತುಂಬ ಕಷ್ಟ ಇದೆ. ನಿಂತ್ಕೊಂಡು ಬಾರ್ದು ಜಾಸ್ತಿ ಟೈಮು. ನೋಡಿ ಸ್ನೇಹಿತರೆ ಹಳ್ಳ ಹೆಂಗಿದೆ ಅಂತ. ಬಿದ್ದರೆ ಮಾತ್ರ ಏನೂ ಸಿಗಲ್ಲ ಇಲ್ಲಿಂದ ಕೆಳಗಡೆ ಬಿದ್ದರೆ. ಇಲ್ಲಿ ನೋಡಿ ಮಳೆ ಹೆಂಗಿದೆ ಅಂತ.
ಈಶ್ವರ ಪರಮೇಶ್ವರ. ಇದು ಸ್ವಲ್ಪ ಸ್ಟೆಪ್ಸ್ ದೊಡ್ಡದಾಗಿದೆ. ಅಂದರೆ ಬರೀ ನಾವು ಎಕ್ಕಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇರೋದೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾರೆ ಅವರು. ಏನು ಸ್ನೇಹಿತರೆ, ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಏನು ಕತೆ. ಕ್ಯಾಮ್ರಾ ಇಟ್ಕೊಂಡು ಎಕ್ಕೋದು ಇನ್ನೂ ಸ್ವಲ್ಪ ಕಷ್ಟನೇ. ಸ್ನೇಹಿತರೆ, ಆಲ್ಮೋಸ್ಟ್ ಅರ್ಧ ಬಂದುಬಿಟ್ಟಿದ್ದೀರಿ. ಇನ್ನು ಅರ್ಧ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ ಬನ್ನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಂಬಿ ಸ್ಟ್ರಾಂಗ್ ಆಯ್ತಾ? ಸ್ನೇಹಿತರೆ, ಒಳಗಡೆ ನೋಡಿ ಒಂಥರ ಆ ಕಾಲದಲ್ಲಿ ಕಟ್ಟಿರೋದು ಇದೆಲ್ಲ. ಹಿಂಗಿದೆ ನೋಡಿ ಸ್ನೇಹಿತರೆ ಲೊಕೇಶನ್. ನೋಡಿ ನಿಮ್ಮಂತ ಎಲ್ಲ ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್ ಹಾಕಿದಾರೆ ನೋಡಿ ಫುಲ್ಲು. ವಾಟರ್ ಸ್ಟೋರೇಜ್ ಸ್ನೇಹಿತರೆ. ಇದೆಲ್ಲ ನೀರು ಸ್ಟೋರೇಜ್ ಮಾಡ್ಕೊಂಡೋಗಿ ಇಷ್ಟು ಮೇಲೆ ಇದೆಲ್ಲ ಅವಾಗ ಕಟ್ಟಿರೋದು ಆ ಕಾಲದಲ್ಲಿ. ಬನ್ನಿ ಮುಂದೆ ನೋಡೋಣ ಏನಿದೆ ಅಂತ. எல்லாம் குப்பையை போட்டு தானே நாச்சி பண்ணிட்டே இருக்கானுங்க. ಇರೋದು ಈ ಕಾಲದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಒಂದು ಇದೆಲ್ಲ. ಆದರೆ ನಮ್ಮವರೆಲ್ಲ ಇವಾಗ ಬಂದುಬಿಟ್ಟು ಹಾಳು ಮಾಡ್ತಾರಲ್ಲ, ಪ್ಲ್ಯಾಸ್ಟಿಕ್ ಹಾಕಿ ಅದು ಹಾಕಿ ಇದು ಹಾಕಿ. ಎಷ್ಟು ಬಾಟ್ಲಿತ್ತು ಗೊತ್ತಾದ್ರಲ್ಲ ಪ್ಲ್ಯಾಸ್ಟಿಕ್ಕು. ಎಕ್ತಾನೇ ಇದ್ದೀರಿ ಅಷ್ಟು ಹೈಟು. ಇನ್ನೊಂದು 15-20% ಇದೆ ಎಕ್ಕಕ್ಕೆ. ನೋಡಿ ಕಾಣಿಸ್ತಾ ಇರ್ಬೋದು ನೀವು. ಹೋಗಲ್ಲಿ ಮೇಲೆ ಹೋಗ್ಬೇಕು. ಇನ್ನು ಅಲ್ಲಿ ಮೇಲೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಕಾಣಿಸ್ತಾ ಇದೆಯಾ ದೇವಸ್ಥಾನ? ಇದು ಕೆಳಗಡೆಯಿಂದ ಕಾಣಿಸ್ತಾ ಇತ್ತು ಆ ನಾಮ. ಇದು ಬಂದ್ಬಿಟ್ಟು ಸೈಡಲ್ಲಿ ನಾವು ಇವಾಗ ಇಳಿಯೋಕ್ಕೊಂದು ದಾರಿ, ಎಕ್ಕಕ್ಕೊಂದು ದಾರಿ ಇರುತ್ತೆ. ನಾವು ಆ ಕಡೆಯಿಂದ ಹೋಗ್ಬೇಕು. ಆಂಜನೇಯ ಸ್ವಾಮಿ ಚಿಕ್ಕ ಮೂರ್ತಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಫೈನಲಾಗಿ ರೀಚ್ ಆಗಿಬಿಟ್ಟಿದ್ದೀರಿ. ನಿಮ್ಮ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಇದೇ ಫೈನಲ್ಲು. ಮೇಲೆ ಎಕ್ಬಿಟ್ರೆ ಆಯಿತು. ಬನ್ನಿ ಹೋಗೋಣ. ಫೈನಲಾಗಿ ಆಲ್ಮೋಸ್ಟ್ ಟಾಪಿಗೆ ಬಂದುಬಿಟ್ಟಿದ್ದೀರಿ.
ಇಲ್ಲಿ ಬರ್ತಾ ಬರ್ತಾ ನನಗಂತೂ ಇಷ್ಟೊತ್ತು ನನಗೆ ಆದಿ ಸುಸ್ತಾಗಿರ್ಬೋದು, ಏನೇ ಆಗಿರ್ಬೋದು, ಒಂಥರ ಏನೂ ಅನಿಸ್ತಾ ಇದ್ದಿಲ್ಲ. ಇಲ್ಲಿ ಮೇಲೆ ಬಂದ ತಕ್ಷಣ ಎಲ್ಲ ಒಂಥರ ಬಾಡಿ ಎಲ್ಲ ಫ್ರೀಯಾಗಿ, ನೇಚರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲೆ. ಬನ್ನಿ ಇವಾಗ ಈ ಕಡೆಯಿಂದ ಹೋಗಿ ಒಂದು ಪೂಜೆ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ. ಆ ಶಿವಲಿಂಗ ಹೆಂಗಿದೆ ಅಂತ ನಿಮಗೂ ಇವತ್ತು ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ. ಬನ್ನಿ ಇಲ್ಲಿ ಪೂಜೆ ಮುಗಿಸಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಇದೇ ದೇವಸ್ಥಾನ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಹೆಂಗಿದೆ ಏನು ದೇವಸ್ಥಾನ? ತುಂಬ ಅಂದರೆ ತುಂಬ ಇಂಪ್ರೂವ್ ಮಾಡಿದ್ದಾರೆ ಮೊದಲಕ್ಕಿಂತ. ಇಲ್ಲಿ ತುಂಬ ಹಳೇದಾಗಿತ್ತು, ಎಲ್ಲ ಭಕ್ತಾದಿಗಳೆಲ್ಲ ಕಟ್ಟಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ದೇವಸ್ಥಾನ. ಅದ್ಭುತವಾಗಿತ್ತು ಒಳಗಡೆ ಎಲ್ಲ. ಮೇನ್ ಶಿವಲಿಂಗನ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ತಿರೋರು ಇಲ್ಲಿಂದ ದರ್ಶನ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೋಗೋರು ಹೋಗಿ ದರ್ಶನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು. ನಾನು ಒಳಗಡೆ ಹೋಗಿದ್ದೆ. ಈ ಶಿವಲಿಂಗ ನೋಡೋಕ್ಕೆ ಅಷ್ಟು ಕಷ್ಟ ಬಿತ್ಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಶಿವಲಿಂಗ ದರ್ಶನ ಮಾಡೋಕ್ಕೆ ಎಲ್ಲರೂ ಬರೋದು. ಇಲ್ಲಿ ವಿಭೂತಿಯಲ್ಲಿ ಅಭಿಷೇಕ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆಚೆ ಬಂದು ನೋಡಿದ್ರೆ ಫುಲ್ಲಿ ಬೆಟ್ಟ ಎಲ್ಲ ವಿಭೂತಿನೇ ಇದೆ. ಅಷ್ಟು ವಿಭೂತಿ ತೊಗೊಂಬಂದು ಭಕ್ತಾದಿಗಳು ಹಾಕಿರೋದು ಈ ಅರ್ಧ ಬೆಟ್ಟ ವಿಭೂತಿನೇ ಆಗ್ಬಿಟ್ಟಿದೆ. ಈ 3 ಜನ ಇಲ್ಲಿ ಫ್ರೆಂಡ್ ಆದರು. ತುಂಬ ಅಂದರೆ ತುಂಬ ಒಳ್ಳೆಯವರು. ತಿನ್ನೋಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು, ನೀರೆಲ್ಲ ಕೊಟ್ಟರು. ಹೋಗಿದ್ದ ಕಡೆ ಎಲ್ಲ ಈ ಥರ ಅವ್ರು ಇರಬೇಕು ಸ್ನೇಹಿತರೆ. ದರ್ಶನ ಮುಗಿಸ್ಕೊಂಡು ನೀವು ಇಲ್ಲಿ ಬಂದು ಊಟ ಮಾಡ್ಕೊಬೋದು. ಇಲ್ಲಿ ಊಟ ಟೈಮಿಂಗ್ಸು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಈ ಟೈಮಿಂಗ್ಸಲ್ಲಿ ಇಲ್ಲಿ ಊಟ ಇರುತ್ತೆ. ಒಳಗಡೆ ಹೋಗಿ ಧ್ಯಾನ ಮಾಡಿ ಊಟ ಇಸ್ಕೊಂಬಂದು ಊಟ ತಿನ್ಕೊಂಡು ಇಲ್ಲಿಂದ ನೀವು ಹೊರಡ್ಬೋದು ಸ್ನೇಹಿತರೆ. ಎಲ್ಲ ಫೆಸಿಲಿಟೀಸ್ ಇದೆ, ಖಂಡಿತ ವಿಸಿಟ್ ಮಾಡಿ ನೀವು ಕೂಡ. ಡ್ರೋನ್ ಶಾಟ್ ಅಂತೂ ಮಸ್ತಾಗಿ ಬಂದಿದೆ. ನೀವು ಕೂಡ ಎಂಜಾಯ್ ಮಾಡಿ. ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ವಿಡಿಯೋ ಏನು ಅಂತ ಸ್ನೇಹಿತರೆ.